ಬೆಳ್ಳುಳ್ಳಿ ಇಲ್ಲದೆ ಒಗ್ಗರಣೆ ಹಾಕೋಕೆ ಆಗೋದಿಲ್ಲ. ಬೆಳ್ಳುಳ್ಳಿ ಇಲ್ಲದೆ ನಾನ್ ವೆಜ್ ಐಟಂಗಳನ್ನ ಮಾಡೋಕೂ ಆಗೋದಿಲ್ಲ. ಅಡುಗೆಗೆ ಅನಿವಾರ್ಯವಾಗಿರೋ ಬೆಳ್ಳುಳ್ಳಿ ದರ ಗಗನಕ್ಕೇರಿದೆ. ಇದರ ನಡುವೆ ರಾಜ್ಯಕ್ಕೆ ನಿಷೇಧಿತ ಚೀನಾ ಬೆಳ್ಳುಳ್ಳಿ ಎಂಟ್ರಿ ಕೊಟ್ಟಿದೆ. ಮಲೆನಾಡು ಕರಾವಳಿಗೆ ಕಾಲಿಟ್ಟ ನಿಷೇಧಿತ ಚೀನಾ ಬೆಳ್ಳುಳ್ಳಿ. ಕಡಿಮೆ ರೇಟ್ನ ಬೆಳ್ಳುಳ್ಳಿಯಲ್ಲಿದೆ ವಿಪರೀತ ರಾಸಾಯನಿಕ. ಬಿಸಿ ಬಿಸಿ ಸಾಂಬಾರ್ನ ಒಗ್ಗರಣೆ, ಚಿಕನ್, ಮಟನ್ ಊಟ ತಯಾರಿಕೆಗೆ ಬೆಳ್ಳುಳ್ಳಿ ಬೇಕೇ ಬೇಕು. ಆದರೆ ಅದೇ ಬೆಳ್ಳುಳ್ಳಿ ದರ ಗಗನಕ್ಕೇರಿದೆ. ಸದ್ಯ 1 ಕೆಜಿ ಬೆಳ್ಳುಳ್ಳಿ ದರ 300ರಿಂದ 350 ತಲುಪಿದೆ. ಬೆಳ್ಳುಳ್ಳಿ ದರ ಗಗನಕ್ಕೇರ್ತಾ ಇದ್ದಂತೆ ಶಿವಮೊಗ್ಗ ಹಾಗೂ ಉಡುಪಿಗೆ ಚೀನಾ ಬೆಳ್ಳುಳ್ಳಿ ಕಾಲಿಟ್ಟಿದೆ. ಚೀನಾ ಬೆಳ್ಳುಳ್ಳಿ ಜಸ್ಟ್ 50ರಿಂದ 100 ರೂಪಾಯಿಗೆ 1 ಕೆಜಿ ಸಿಗ್ತಿದೆ. ಕೆಲ ನಾನ್ ವೆಜ್ ಹೋಟೆಲ್ಗಳಲ್ಲೂ ಇದನ್ನೇ ಬಳಕೆ ಮಾಡ್ತಿದ್ದಾರೆ. ವಿಷಯ ಗೊತ್ತಾಗ್ತಿದ್ದಂತೆ ಶಿವಮೊಗ್ಗದಲ್ಲಿ ದಾಳಿ ನಡೆಸಿ ಬೆಳ್ಳುಳ್ಳಿ ಸೀಸ್ ಮಾಡಿ ದಂಡ ಹಾಕಲಾಗಿದೆ. ಅತ್ತ ಉಡುಪಿಯ ಎಪಿಎಂಸಿ ಮೇಲೆ ದಾಳಿ ಮಾಡಿದ ನಗರಸಭೆ ಆಯುಕ್ತರು 5 ಕ್ವಿಂಟಾಲ್ ಬೆಳ್ಳುಳ್ಳಿ ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಇದನ್ನು ವಶಕ್ಕೆ ಪಡೆದುಕೊಳ್ಳಿಕ್ಕೆ ನಿರ್ದೇಶನ ಕೊಟ್ಟಿದ್ವಿ ಮತ್ತು ಆಹಾರ ಮತ್ತು ಸಂರಕ್ಷಣಾ ಅಧಿಕಾರಿಗಳ ಮೂಲಕ ಅದು ಪರಿಶೀಲನೆಗೆ ಒಳಪಡಿಸ್ತೀವಿ ಖಂಡಿತವಾಗಿ. ನಂತರ ಅದು ಕೆಮಿಕಲಿಂದ ಚೀನಾದ ಎಂಬುದಾಗಿ ಕಂಡು ಬಂದರೆ ಅವರ ಮೇಲೆ ಕ್ರಮ ಕೈಗೊಳ್ತೀವಿ. ಮತ್ತು ಇಂಥದ್ದು ಈ ಮಾರುಕಟ್ಟೆಗಾಗಲಿ ನಮ್ಮ ಉಡುಪಿ ಪ್ರದೇಶದಲ್ಲಿ ಎಲ್ಲೂ ಮಾರುಕಟ್ಟೆಗೆ ಬರೆದಿದ್ದಾಗೆ ನಾವು ಖಂಡಿತವಾಗಿ ಕ್ರಮ ಕೈಗೊಳ್ತೀವಿ. ಚೀನಾದಲ್ಲಿ ಬೆಳ್ಳುಳ್ಳಿ ಬೆಳೆಯಲು ಅತಿ ಹೆಚ್ಚು ರಾಸಾಯನಿಕ ಬಳಕೆ ಮಾಡಲಾಗುತ್ತೆ. ಬೆಳ್ಳುಳ್ಳಿ ಸಂಸ್ಕರಣೆಗೂ ರಾಸಾಯನಿಕ ಸಿಂಪಡಣೆ ಮಾಡ್ತಾರೆ. ಚೀನಾ ಬೆಳ್ಳುಳ್ಳಿ ಸೇವನೆಯಿಂದ ಹೊಟ್ಟೆ ಹುಣ್ಣು, ಸೋಂಕು, ಮೂತ್ರಪಿಂಡ ಸಮಸ್ಯೆಯೂ ಆಗಲಿದೆ. ಹೀಗಾಗಿ 10 ವರ್ಷಗಳ ಹಿಂದೆಯೇ ಚೀನಾ ಬೆಳ್ಳುಳ್ಳಿ ನಿಷೇಧ ಮಾಡಲಾಗಿದೆ. ಇಷ್ಟಾದರೂ ನೇಪಾಳ, ಮಯನ್ಮಾರ್, ಭೂತಾನ್ ಮೂಲಕ ಕಳ್ಳ ಮಾರ್ಗದಲ್ಲಿ ದೇಶಕ್ಕೆ ಚೀನಾ ಬೆಳ್ಳುಳ್ಳಿ ಎಂಟ್ರಿ ಆಗ್ತಿದೆ. ಚೀನಾದಿಂದ ಬರ್ತಕ್ಕಂಥ ಬೆಳ್ಳುಳ್ಳಿ ಹಾವಳಿ ತುಂಬ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಡೈಲಿ ಅಡುಗೆ ಮಾಡೋಕ್ಕೆ ಬೇಕೇ ಬೇಕಾದಂಥ ವಸ್ತು ಆಗಿರೋದ್ರಿಂದ ಇದನ್ನು ಜಿಲ್ಲಾಡಳಿತದವರು ಗಮನಿಸಿ ಬರ್ತಾ ಇರತಕ್ಕಂಥ ಬೆಳ್ಳುಳ್ಳಿಯನ್ನು ತಡೆ ಹಿಡಿಬೇಕು ಅನ್ನೋ ಒಂದು ಮನವಿ ಮಾಡ್ಕೊಳ್ತೀವಿ. ಚೀನಾ ಬೆಳ್ಳುಳ್ಳಿ ಹೆಚ್ಚು ಬಿಳಿ ಬಣ್ಣ ಹೊಂದಿದ್ದು ಜೊತೆಗೆ ಗುಲಾಬಿ ಬಣ್ಣವೂ ಇರುತ್ತೆ. ಅಷ್ಟೇ ಅಲ್ಲ, ವಾಸನೆಯಲ್ಲೂ ಡಿಫರೆಂಟ್ ಇದ್ದು ಗ್ರಾಹಕರು ಖರೀದಿ ವೇಳೆ ಇದನ್ನ ಗಮನಿಸಬೇಕಿದೆ. ಉಡುಪಿಯಿಂದ ಪ್ರಜ್ವಲ್ ಅಮೀನ್ ಜೊತೆ ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.